ಕೋಮುವಾದಿ ಪಕ್ಷದ 10 ವರ್ಷದ ಆಡಳಿತವನ್ನು ನೋಡಿದ್ದವು, ಪ್ರಜಾಪ್ರಭುತ್ವ ವಿರೋಧಿ ಆಡಳಿತವನ್ನು ನೋಡಿದ್ದು. ಕರ್ನಾಟಕದಲ್ಲಿ ಆಪರೇಷನ್ ಕಮಲ ಮಾಡಿ ಜನಪ್ರತಿನಿಧಿಗಳು ಕೊಂಡು ಸರ್ಕಾರ ಮಾಡಿದ್ದು ನಾವು 2018ರಿಂದ 2023 ಮೇವರೆಗೂ ಕೂಡ ನಾವು ನೋಡಿದ್ದು. ಆಮೇಲೆ ಕೊಡಿ ಭ್ರಷ್ಟಾಚಾರ ಭಾಳ ಎಮ್ಮರವಾಗಿ ಬೆಳೆದಿತ್ತು. ಬೀಟ್ ಕಾಯನ್ನು, ಸಬ್ ಇನ್ಸ್ಪೆಕ್ಟರ್ ನೇಮಕಾತಿಯಲ್ಲಿ ಹಗರಣ, KPSC ಇದರಲ್ಲಿ ಹಗರಣಗಳು, 40% ಭ್ರಷ್ಟಾಚಾರ ಅಂತ BJP ಸರ್ಕಾರದ ಮೇಲೆ ಭಾಳ ಭ್ರಷ್ಟಾಚಾರದ ಒಂದು ದೊಡ್ಡ ಪಟ್ಟಿಯೇ ಇತ್ತು. ಮತ್ತು ಅದು ಪ್ರಜಾಪ್ರಭುತ್ವ ವಿರೋಧಿ ಬಗ್ಗೆ ಎರಡು ಮಾತಿಲ್ಲ, ಪ್ರಜಾಪ್ರಭುತ್ವ ವಿರೋಧಿನೇ ಅದು ಅಶಾಂತಿಯನ್ನು ಹುಟ್ಟಾಗ್ತಿದ್ದು ನಿಜ. ಈ ಎಲ್ಲ ಕಾರಣದಿಂದ ಬೇಸತ್ತು ಜನ ಚಳವಳಿಗಳು ಮತ್ತು ಪ್ರಜಾಪ್ರಭುತ್ವ ಪ್ರೇಮಿಗಳು ಈ ಸರ್ಕಾರವನ್ನು ಕಾಂಗ್ರೆಸ್ ಸರ್ಕಾರದಲ್ಲಿ 3ನೇ ಮಾಡಿದ ಅಧಿಕಾರ ಬದಲಾಯಿಸಿ ಕಾಂಗ್ರೆಸ್ ಸರ್ಕಾರವು ತಂದು BJPನ ಕಿತ್ತಾಕಿ. ಆದರೆ ಈ ಸರ್ಕಾರದಲ್ಲೂ ಕೂಡ ನಾವು ಅವಲೋಕನ ಮಾಡಿದ್ರೆ ಪಕ್ಷ ಬದಲಾಗಿದೆ, ವ್ಯಕ್ತಿಗಳ ಮುಖಗಳು ಬದಲಾಗಿವೆ, ನೀತಿಗಳು ಯಾವುದೂ ಕೂಡ ಬದಲಾಗಿದೆ. ಭ್ರಷ್ಟಾಚಾರದ ವಿಚಾರದಲ್ಲಿ ಯಾವುದೇ ರೀತಿ ಭ್ರಷ್ಟಾಚಾರ ನಿರ್ಮೂಲನೆ ಅಲ್ಲ, ಕಡಿಮೆ ಆಗಿಲ್ಲ, ಕಡಿಮೆ ಮಾಡೋಕ್ಕೂ ಪ್ರಯತ್ನ ಮಾಡಿಲ್ಲ. ನಮ್ಮ ಚಳವಳಿ ಉದ್ದೇಶ ಭ್ರಷ್ಟಾಚಾರವಾದ ಆಡಳಿತ ಕೊಡಬೇಕು ಅಂತ. ಆದರೆ ಭ್ರಷ್ಟಾಚಾರವನ್ನು ತಕ್ಷಕ್ಕೂ ಹೋಗಿಲ್ಲ, ಹಿಗ್ಗಿಸ್ತಾವೆ. ಭ್ರಷ್ಟಾಚಾರದಲ್ಲಿ ಕಳೆದ ಸರ್ಕಾರಕ್ಕೂ ಈ ಸರ್ಕಾರಕ್ಕೂ ನೋ ಡಿಫ್ರೆನ್ಸ್ ಅಟ್ ಆಲ್. ಆಮೇಲೆ ರೈತರ ವಿಚಾರಗಳು ನಮ್ಮ ಪರವಾಗಿ ಅದರ ನೀತಿಗಳು ರೂಪಿಸ್ತಾರೆ ಅಂದರೆ ಅದರಲ್ಲೂ ಕೂಡ ಇಲ್ಲ. ಈಗ ಅವರು ಚುನಾವಣೆ ಪೂರ್ವ ಪ್ರಣಾಳಿಕೆಗಳು ನಿಮ್ಮ ಹತ್ರನೂ ಇದೆ, ನಮ್ಮ ಹತ್ರನೂ ಇದ್ದಾವೆ. ಕೃಷಿ ಬೆಲೆ ಆಯೋಗವನ್ನು ಸಬಲೀಕರಣ ಕಡಿಸಿ ನಾವು ಅದರ ತೀರ್ಮಾನಗಳ ಪ್ರಕಾರ ರೈತಪರ ನೀತಿಗಳನ್ನು ರೂಪಿಸ್ತೀವಿ, ನಾವೇ ರಾಜ್ಯ ಸರ್ಕಾರವೇ MSPಯನ್ನು ಕೊಡ್ತೀವಿ ಅಂತ ಹೇಳಿದರು. ಕೃಷಿ ಬೆಲೆ ಕಾರಣ ಮರ್ತೇ ಬಿಟ್ಟಿರಂಗೆ ಕಾಣ್ತದೆ ಈ ಸರ್ಕಾರ. ಸಬಲೀಕರಣದಲ್ಲ, ಮರ್ತೇ ಬಿಟ್ಟಿರಂಗೆ ಕಾಣ್ತದೆ. ಯಾಕಂದರೆ ಇದುವರೆಗೂ ಅಧ್ಯಕ್ಷರು ನೇಮಕ ಮಾಡಿಲ್ಲ, ಎಲ್ಲ ಮಂಡಳಿ ನಿಗಮಗಳಿಗೆ ಅಧ್ಯಕ್ಷರು ನೇಮಕ ಮಾಡ್ತವ್ರೆ. ಆದರೆ ಕೃಷಿ ಬೆಲೆ ಆಯೋಗ ನಮಗೋಸ್ಕರ ಸಂಬಂಧ ಇಲ್ಲ ಅಂತ ಸರ್ಕಾರ ನಿರ್ಧಾರ ಮಾಡೋಂಗಿದೆ. ಕೃಷಿ ಬೆಲೆ ಆಯೋಗ ಪ್ರಮುಖವಾದ ಆಯೋಗ, ಅದೊಂದು ಸ್ವಾಯತ್ತತಾ ಆಯೋಗ ಆಗಬೇಕು. ಅದಕ್ಕೆ ಪರಿಣಿತರ ಅಧ್ಯಕ್ಷರು ಮಾಡಬೇಕು ಮತ್ತು ಅದರ ತೀರ್ಮಾನಗಳನ್ನ ಜಾರಿಗೆ ತರಬೇಕು. ಪ್ರಣಾಳಿಕೆಯಲ್ಲಿ ಹೇಳದಂತೆ ರೈತರಿಗೆ ನಮ್ಮ ರೈತರು ನಾವೇ ರಕ್ಷಣೆ ಮಾಡ್ತೀವಿ ಅಂತ ರಾಜ್ಯ ಕಾಂಗ್ರೆಸ್ ಪಕ್ಷ ಹೇಳಿತು ಸರ್ಕಾರ ಬಂದರೆ, ಅದನ್ನು ಮಾಡಬೇಕು. ಈಗಲೂ ಮಾಡಬೇಕು, ಮಾಡಿಲ್ಲ. ಭೂ ಸುಧಾರಣೆ ಕಾಯ್ದೆಯನ್ನು ತಿದ್ದುಪಡಿಯನ್ನು ವಾಪಸ್ ಪಡಿತೀವಿ ಅಂದರು, ಇದುವರೆಗೂ ಪಡೆದಿಲ್ಲ. ಜಾನುವಾರು ಹತ್ಯೆ ನಿಷೇಧ ಕಾಯ್ದೆ, ಸಂರಕ್ಷಣಾ ಕಾಯ್ದೆ, ನಾವು ರೈತರ ಪಾಯಿಂಟ್ ಆಫ್ ವ್ಯೂ ಹೇಳಿದ್ರೆ ರೈತರಿಗೆ ಭಾಳ ತೊಂದರೆ ಆಗ್ತಾಯಿದೆ. ಭಾವನಾತ್ಮಕವಾದ ವಿಚಾರಗಳನ್ನ ತಂದಿರ್ಬೋದು ಅವರು. ರೈತರು ಇವತ್ತು ಬೆಳಕಲ್ಲಿ ದನಗಳು ಮಾರೋಕ್ಕಾಗ್ತಾಯಿಲ್ಲ, ರಕ್ಷಣೆ ಮಾಡ್ಕೊಳಕ್ಕಾಗ್ತಾಯಿಲ್ಲ, ದನಗಳನ್ನ ಹೊರೆಯಾಗ್ಬಿಟ್ಟಿದೆ. ಈ ಪಾಯಿಂಟ್ ಆಫ್ ವ್ಯೂನಲ್ಲೂ ಕೂಡ ನಾವು ರೈತರ ವಿಚಾರದನ್ನು ಕೂಡ ಸರ್ಕಾರ ಮುಂದೆ ಮಂಡಿಸಿದ್ದು, ಅದನ್ನು ಕೂಡ ವಾಪಸ್ ಪಡೆದಿಲ್ಲ. APMC ಕಾಯ್ದೆ ಏನೋ ತಿದ್ದುಪಡಿ ವಾಪಸ್ ಪಡೆದಿದ್ದರು, ಮೇಲ್ಮನೆಯಲ್ಲಿ ಬಿದ್ದೋದ ಮೇಲೆ ಒಂದು ಬ್ಯಾಲೆನ್ಸು ತಿದ್ದುಪಡಿಯಾಗಿದೆ. ಇನ್ನೂ ಪೂರ್ವಕವಾಗಿ ಗಟ್ಟಿಗೊಳಿಸಬೇಕು, ಅದನ್ನು ಗಟ್ಟಿಗೊಳಿಸ್ತೀವಿ ಅಂತ ಹೇಳಿದ್ದಾರೆ. ಅದು ಮಾರುಕಟ್ಟೆ ಸಚಿವರು ನಮ್ಮ ಮೇಲ್ಮನೆಯಲ್ಲಿ ಬಹುಮತ ಮೇಲೆ ಅದನ್ನು ಪೂರ್ತಿ ಇನ್ನೂ ಗಟ್ಟಿಗೊಳಿಸ್ತೀವಿ ಅಂತ ಹೇಳಿದ್ದಾರೆ. ಸ್ವಲ್ಪ ಆಶಾದಾಯಕ. APMC ಕಾಯ್ದೆ ತಿದ್ದುಪಡಿಯಲ್ಲಿ ಸ್ವಲ್ಪ ಆಶಾದಾಯಕವಾಗಿದೆ. ಇವತ್ತು ಆತ್ಮಹತ್ಯೆ ಆಗ್ತಿದೆ ರೈತರು. ಆತ್ಮಹತ್ಯೆಗೆ ನಾವು ಶುರು ಮಾಡಿದ್ದು ಮೈಸೂರಲ್ಲಿ 2003ರಲ್ಲಿ ಒಂದು ದೊಡ್ಡ ಸಮಾವೇಶ ಮಾಡಿದ್ದು. ಆತ್ಮಹತ್ಯೆ ಇಡೀ ಕರ್ನಾಟಕದಲ್ಲೇ, ಇಂಡಿಯಾದಲ್ಲೇ ಫಸ್ಟು ಪುಟ್ಟಣ್ಣವ್ರ ನೇತೃತ್ವದಲ್ಲಿ ಒಂದು ಆತ್ಮಹತ್ಯೆ ಸುಂಬ ಕೆಲಸವನ್ನು ನಾವು ಟೋನಲ್ಲಿ ಮಾಡಿದ್ದು. ಅದಾದಮೇಲೆ ಮಠಾಧಿಪತಿಗಳು ಎತ್ತಿತ್ಕೊಂಡಿದ್ದು, ಮಠಗಳಿಗೆಲ್ಲ ಪತ್ರ ಬರೆದಿದ್ದೆ. ಪುಟ್ಟಣ್ಣವ್ರ ಅಧ್ಯಕ್ಷರಾಗಿದ್ದಾಗ ನಾನು ಡಿವಿಷನ್ ಕಾರ್ಯದರ್ಶಿ ಆಗಿದೆ. ನಾನೇ ಅವ್ರು ಕುಂತ್ಕೊಂಡು ಇಲ್ಲೇ ಜಲದರ್ಶನಲ್ಲೇ ಒಂದು ಡ್ರಾಫ್ಟ್ ಮಾಡಿ ಸುತ್ತೂರು ಮಠಕ್ಕೆ, ಮುರುಘರಾಜೇಂದ್ರ ಮಠಕ್ಕೆ, ಆದಿಚುಂಚನಗಿರಿ ಮಠಕ್ಕೆ, ಗದಗ ಮಠಕ್ಕೆ, ಕರ್ನಾಟಕದ ಒಂದು 7-8 ಪ್ರಖ್ಯಾತ ರೈತ ಪರವಾಗಿರುವಂಥ ಮಠಗಳಿಗೆ ನಾವು ಪತ್ರ ಬರೆದಿದ್ದು. ಮಠಗಳು ಅವತ್ತು ಮುಂದೆ ಬಂದು ರೈತರ ಆತ್ಮಹತ್ಯೆಗೆ ಸ್ಥೈರ್ಯ ತುಂಬುವಂಥದ್ದು, ಆತ್ಮಹತ್ಯೆ ಮಾಡ್ಕೊಂಡಂಥ ಮಕ್ಕಳಿಗೆ ವಿದ್ಯಾಭ್ಯಾಸನ ಮಠದಲ್ಲಿ ಆಶ್ರಯ ಕೊಡುವಂಥದ್ದು ಎಲ್ಲ ಒಂದು ಕೆಲಸ ಮಾಡಿದ್ದು. ಈಗ ಪೂರ್ತಿ ಕೇಂದ್ರ ಮತ್ತು ರಾಜ್ಯ ಸರ್ಕಾರ ರೈತರ ಆತ್ಮಹತ್ಯೆಯನ್ನು ಲೆಕ್ಕಕ್ಕೆ ಇಟ್ಕೊಂಡಂಗೆ ಮಾಡಿಬಿಟ್ಟಿದೆ.